ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಈ ಮುತ್ತಣ್ಣನ ಸ್ವಾಗತ. ಇವತ್ತಿನ ವಿಷಯ, ನಿನ್ನೆ ನರೇಂದ್ರ ಮೋದಿಯವರು 8 ಗಂಟೆಗೆ ನಮ್ಮ ಮನ್ ಕಿ ಬಾತ್ ಯಾವುದೋ ಕಾರ್ಯಕ್ರಮಕ್ಕೆ ಬಂದು ಮಾತಾಡಿದರೆ ಭಾವುಕರಾಗಿದ್ದಾರೆ. ಯಾವ ವಿಚಾರಕ್ಕೆ ಅಂದರೆ, ಭ್ರೂಣ ಹತ್ಯೆಯನ್ನು ಮಾಡಿದ್ದಾರೆ. ನಾರಿ ಶಕ್ತಿಯ ಬಿಲ್. ನಾರಿ ಶಕ್ತಿಯ ಬಿಲ್ ಏನು, ಯಾವಿದು, ಎಷ್ಟು ಮತಗಳು ಬಿದ್ದು? 530ರಲ್ಲಿ 280 ಮತ್ತು 230 ಶಾರ್ಟೇಜ್ ಆಗಿದೆ. ಅರ್ಥ ಮಾಡ್ಕೊಳ್ಳಿ. ವಿಪಕ್ಷಗಳು ಪೂರ ನಾರಿ ಶಕ್ತಿಯ ಬಿಲ್ ವಿರುದ್ಧ ಆಗಿದ್ದಾರೆ. ಯಾಕೆ ಅಂದರೆ 33% ನಾರಿ ಶಕ್ತಿ ಬಿಲ್ಲಲ್ಲಿ ಮಹಿಳೆಯರಿಗೆ ಮೀಸಲಾತಿ ಇಟ್ಟರೆ, ಇವರು ಲೆಕ್ಕಾಚಾರ ಹಾಕಿ ಇವರಿಗೆ ಎಷ್ಟು ಸೀಟುಗಳು ಕಮ್ಮಿ ಆಗ್ತವೆ. ಮತ್ತು ಈ ಮಾಡಿದ ಪಕ್ಷಕ್ಕೆ, ಯಾವ ಪಕ್ಷ ಮಾಡಿರುತ್ತಲ್ಲ ಅದಕ್ಕೆ ಮಹಿಳೆಯರಿಂದ ಹೆಚ್ಚಿನ ಗೌರವ ಸಿಗುತ್ತೆ, ಮುಂದಿನ ಸಪೋರ್ಟ್ ಸಿಗುತ್ತೆ, ಮಹಿಳೆಯರಿಂದ ಹೆಚ್ಚಿನ ಮತ ಸಿಗುತ್ತೆ. ಆ ಮಹಿಳೆಯರಿಗೆ ಹೆಚ್ಚಿನ ಮೀಸಲಾತಿ ಕೊಟ್ಟರು ಅನ್ನೋದನ್ನ ಇವರು ವಿರೋಧ ಮಾಡಿದ್ದಾರೆ. ವಿರೋಧ ಮಾಡೋ ಭರದಲ್ಲಿ ಮಹಿಳೆಯರಿಗೆ ಸಂಬಲೀಕರಣ, ಮಹಿಳೆಯರಿಗೋಸ್ಕರ ಹೋರಾಟ, ನಾರಿ ಶಕ್ತಿ, ಅದು ಇದು ಅಂತ ವಿಪಕ್ಷಗಳು ಮಾಡ್ತಿದ್ವಲ್ಲ, ಇವತ್ತು ಯಾಕೆ ಈ ಬಿಲ್ ವಿರೋಧ ಮಾಡಿದ್ರು? ಯಾಕೆ ಈ ಬಿಲ್ ವಿರೋಧ ಮಾಡಿದ್ರು? ತಮಿಳುನಾಡು ಸ್ಟಾಲಿನ್ ಅವರು ರಾಹುಲ್ ಗಾಂಧಿ ಅವರಿಗೆ ಪ್ರೆಸರ್ ಹಾಕಿದ್ದಾರೆ ಈ ಬಿಲ್ ವಿರೋಧಕ್ಕೆ ಅನ್ನೋದು ಅಲ್ಲೇ ಇವರು ಕುಮಾರಣ್ಣವರು ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ರಾಜ್ಯಸಭೆಯಲ್ಲಿ. ವಿಚಾರ ಏನು ಅಂದರೆ, ಈ ವಿಪಕ್ಷಗಳು ಮಹಿಳೆಯರ ಸಂಬಲೀಕರಣ, ಮಹಿಳೆಯರಿಗೋಸ್ಕರ ಮೀಸಲಾತಿ, ಅದು ಇದು ಏನೋ ಹೇಳ್ತಾಯಿದ್ರಲ್ಲ, ಇವತ್ತು ಯಾಕೆ ತಡೆದ್ರು? ಇದೆಲ್ಲ ನಕಲಿ ಮಾತುಗಳು, ನಕಲಿ ಆಶ್ವಾಸನೆ ಅನ್ನೋದು ತಿಳಿಯುತ್ತೆ. ನಾನು ಹೇಳೋದಲ್ಲ, ಜಗಜ್ಜಾಹೀರಾಗಿರೋದು ಸ್ನೇಹಿತರೆ. ಅಂದರೆ ಒಬ್ಬ ಮಹಿಳೆಯರಿಗೆ ಅಂತ ಮೋದಿಯವರು ಮಾಡಿದಂಥ ಬಿಲ್ಲನ್ನು ಇವರು ಈ ಥರ ತಿರಸ್ಕಾರ ಮಾಡ್ತಾರೆ ಅಂದರೆ ಲೆಕ್ಕ ಹಾಕಿ. ಮಹಿಳೆಯರಿಗೆ ನಾವು ಅದು ಕೊಡ್ತೀವಿ, ಇದು ಕೊಡ್ತೀವಿ, ಫ್ರೀ ಕೊಡ್ತೀವಿ, ಮತ್ತೊಂದು ಎಲ್ಲ ನಿಮ್ಮನ್ನು ಓಟಿಗೋಸ್ಕರ ಮಂಗನ್ ಮಾಡೋಕ್ಕೆ. ಮಹಿಳೆಯರು ಬಂದರೆ ಏನಾಗುತ್ತೆ? ಯಾವುದೋ ಅಬಲೆಯರು ಇರ್ತಾರಲ್ಲ ಪಾಪ, ಒಂದು ಅತ್ಯಾಚಾರಕ್ಕೆ ಒಳಗಾಗಿ, ಅತ್ಯಾಚಾರ ಅಂದರೆ ಬರೀ ಕೆಟ್ಟದ್ದು ಯೋಚನೆ ಮಾಡಬಾರ್ದು, ಕಾನೂನಿನ ರೀತಿಯಲ್ಲಿ ಯೋಜನೆಗಳು, ಅದಕ್ಕೆಲ್ಲ ಮಹಿಳೆಯರು, ವಿದ್ಯಾವಂತ ಮಹಿಳೆಯರು ಬಂದರೆ ಹೆಚ್ಚಿನ ಹೆಣ್ಣುಮಕ್ಕಳು ಉದ್ಧಾರ ಆಗುತ್ತೆ. ಹೆಣ್ಮಕ್ಳಿಗೆ ಸವಲತ್ತುಗಳು ತಲುಪಿಸ್ಬೋದು. ವಿದ್ಯಾವಂತ ಮಹಿಳೆಯರು ರಾಜಕೀಯಕ್ಕೆ ಬರ್ಬೋದು, ಅವಾಗ ಅಭಿವೃದ್ಧಿ ಕಾಣುತ್ತೆ, ಶಿಕ್ಷಣ ಮುಂದೋಗುತ್ತೆ. ಇಷ್ಟೇ ಸ್ನೇಹಿತರೆ. ತಿಳಿದಂತೆ ಒಂದೆರಡು ಮಾತು ಹೇಳಿದ್ದೀನಿ. ಇವರು ನಾರಿ ಶಕ್ತಿ ಅಂತ ಹೇಳಿ ನಾರಿ ಶಕ್ತಿಗೆ ತಂದಂಥ ಬಿಲ್ಲನ್ನು ಇವರು ಸ್ಟಾಪ್ ಮಾಡ್ತಾರೆ ಅಂದರೆ ನೀವು ಯೋಚನೆ ಮಾಡಿ. ಇವರ ಮನಸ್ಸಲ್ಲಿ ಇವರ ರಾಜಕೀಯ ಲಾಭಗಳು, ಇವರು ಕಾಮನೆಗಳೇ ತುಂಬಿದೆ ಹೊರತು ಯಾವುದೇ ಮಹಿಳಾ ಸಂಬಲೀಕರಣ ಅಲ್ಲ. ಮೋದಿಯವರು ತಂದಂಥ ನಾರಿ ಶಕ್ತಿ ಬಿಲ್ಲನ್ನು ಇವರು ತಡೆದಿದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ದೇಶಾದ್ಯಂತ ಪ್ರತಿಭಟನೆಗಳು ನಡೆಯೋಕ್ಕೆ ಶುರುವಾಗಿದ್ದಾವೆ. ಮತ್ತೆ ಮೋದಿಯವರು ಹೇಳಿದ್ದಾರೆ, ಪ್ರಯತ್ನ ಪಡ್ತೀವಿ 2029 ಮುಂದೆ ಅಂತ. ನೋಡೋಣ ಏನೇನಾಗುತ್ತೆ. ಎರಡು ಜನಗಳಿಗೆ ತಿಳಿಸ್ಬೇಕಾಯ್ತು, ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಇದು ನಿಮಗೆ ಬಿಟ್ಟಿದ್ದು. ನಾನೊಬ್ಬ ಯೂಟ್ಯೂಬ್ ವಿಡಿಯೋ ಮಾಡೋನಾಗಿ ನನಗೆ ತಿಳಿದಂತೆ ಎರಡು ಮಾತು ಹೇಳ್ಬೋದು. ಮುಂದಿನ ಅಭಿಪ್ರಾಯ ಓಟೊತ್ತೋ ಮಹಾರಾಜ ನೀವೇ ಸ್ನೇಹಿತರೆ. ತಿಳಿದಂತೆ ಹೇಳಿದ್ದೀನಿ ಎರಡು ಮಾತು. ಏನಾದರೂ ತಪ್ಪಿದ್ರು ಕ್ಷಮಿಸಿ, ಹಾರಿಸಿ, ಕಾಪಾಡಿ. ಎಲ್ಲ ನನ್ನ ಅಕ್ಕ ತಂಗಿಯರು, ನಿಮಗೆ ಒಳ್ಳೆಯದಾಗಲಿ. ಯಾರನ್ನು ನಂಬಿ ಓಟ್ ಹಾಕಬೇಕು, ಯಾರು ನಿಮ್ಮ ಜೀವನಕ್ಕೆ ಉತ್ತಮ, ಯಾರು ನಿಮಗೋಸ್ಕರ ಕೆಲಸ ಮಾಡ್ತಾರೆ, ಅದನ್ನ ತಿಳಿದು ಓಟ್ ಹಾಕಿ. ಇಷ್ಟೇ ಹೇಳ್ತಿರೋದು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ರಾಯರಿದ್ದಾರೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.